ಮುಸ್ಲಿಂ ವ್ಯಾಪಾರಿಗಳಿಂದ ದೂರು, ಬೇರೆ ಮಾಂಸ ಮಾರಾಟ ಆರೋಪ, ಅಬ್ದುಲ್ ರಜಾಕ್ ವಿಚಾರಣೆಗೆ ಬುಲಾವ್. ರಾಜಸ್ಥಾನದಿಂದ ಬೆಂಗಳೂರಿಗೆ ಕುರಿ ಮಾಂಸದ ಬದಲು ಬೇರೆ ಮಾಂಸ ಮತ್ತು ಕಳಪೆ ಗುಣಮಟ್ಟದ ಮಾಂಸ ಮಾರಾಟವಾಗ್ತಾ ಇದೆ ಎಂದು ಮುಸ್ಲಿಂ ಮಾಂಸದ ವ್ಯಾಪಾರಿಗಳು ಅನುಮಾನವನ್ನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ರೈಲಿನ ಮೂಲಕ ಬಂದ ಮಾಂಸವನ್ನ ಸ್ಥಳದಲ್ಲೇ ಓಪನ್ ಮಾಡಿಸುವಂತೆ ಒತ್ತಡವನ್ನ ಹೇರಿದ್ರು. ಶುಕ್ರವಾರ ರಾಜಸ್ಥಾನದಿಂದ ಸುಮಾರು 90 ಬಾಕ್ಸ್ಗಳಲ್ಲಿ ಬೆಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ ಮಾಂಸವು ಸರಬರಾಜಾಗಿತ್ತು. ಈ ಬಗ್ಗೆ ಅನುಮಾನಗೊಂಡಂತಹ ಹಿಂದೂ ಪರ ಸಂಘಟನೆಗಳು ದಾಳಿಯನ್ನ ನಡೆಸಿ ಸರಬರಾಜಾಗಿರುವ ಮಾಂಸವು ಕುರಿಯದ್ದಲ್ಲ ಎಂದು ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಈ ವೇಳೆ ಉದ್ಯಮಿ ಅಬ್ದುಲ್ ರಜಾಕ್ ಅವರು 90 ಬಾಕ್ಸ್ಗಳಲ್ಲಿದ್ದ ಮಾಂಸವನ್ನ ಪರಿಶೀಲಿಸಲು ಅವಕಾಶವನ್ನ ಕೊಡದೆ ಅಡ್ಡಿಪಡಿಸಿದ್ರು. ಬಳಿಕ ಪೊಲೀಸರು, ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಬಂದಿದ್ದು ಪೊಲೀಸರ ನೆರವಿನೊಂದಿಗೆ ಬಾಕ್ಸ್ಗಳಲ್ಲಿ ಇದ್ದಂತಹ ಮಾಂಸದ ತುಂಡುಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಆರಂಭದಲ್ಲಿ ಬಾಕ್ಸ್ಗಳನ್ನು ತೆರೆಯಲು ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಅವಕಾಶವನ್ನ ನೀಡಲಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆಯಿಂದ ಅಬ್ದುಲ್ ರಜಾಕ್ಗೆ ಬುಲಾವ್ ನೀಡಲಾಗಿದೆ. ಬೆಳಿಗ್ಗೆ 11 ಗಂಟೆಗೆ ಕಚೇರಿಗೆ ಬರಲು ಸೂಚನೆ ಕೂಡ ನೀಡಲಾಗಿದೆ. ಡೆಸಿಗ್ನೇಟೆಡ್ ಆಫೀಸರ್ ಡಾಕ್ಟರ್ ಜನಾರ್ದನ್ ಅವರಿಂದ ವಿಚಾರಣೆ ನಡೆಯಲಿದೆ. ಎಲ್ಲಿಂದ ಮಾಂಸವನ್ನ ತರಿಸಲಾಗಿದೆ, ಎಷ್ಟು ಗಂಟೆಗಳ ಕಾಲ ಮಾಂಸವನ್ನ ಫ್ರೀಜ್ನಲ್ಲಿ ಇಡಲಾಗಿದೆ, ಬಿಸ್ನೆಸ್ಗೆ ಸಂಬಂಧಿಸಿದಂತೆ ಏನೆಲ್ಲ ಲೈಸೆನ್ಸ್ ಇದೆ, ರಾಜಸ್ಥಾನದಲ್ಲಿ ಯಾವ ರೀತಿ ಮಾಂಸದ ಮಾರಾಟವನ್ನ ನಡೆಸಲಾಗುತ್ತೆ, ಈ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನ ಪಡೆಯಲಿದ್ದಾರೆ. ಆರೋಪದ ಹಿನ್ನೆಲೆಯಲ್ಲಿ ಮೊದಲು ಯಾವ ಪ್ರಾಣಿಯ ಮಾಂಸ ಅನ್ನೋದರ ಬಗ್ಗೆ ತನಿಖೆ ನಡೆಯಲಿದೆ. ಜೊತೆಗೆ ಮಾಂಸದ ಗುಣಮಟ್ಟದ ಬಗ್ಗೆ ಕೂಡ ಪರಿಶೀಲನೆ ನಡೆಯಲಿದೆ. ಎಷ್ಟು ದಿನದ ಮಾಂಸ ತಿನ್ನಲು ಯೋಗ್ಯವಿದೆಯಾ ಎನ್ನುವಂತಹದ್ರ ಬಗ್ಗೆ ಪರಿಶೀಲನೆ ಕೂಡ ನಡೆಸಲಿಕ್ಕಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಡಾಕ್ಟರ್ ಜನಾರ್ದನ್ ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿ ಕುರಿ ಮಾಂಸ ಬದಲಿಗೆ ನಾಯಿ ಮಾಂಸ ಸಾಗಾಟ ಮಾಡ್ತಾ ಇದ್ರು ಅನ್ನೋದನ್ನ ಮೇಲ್ನೋಟಕ್ಕೆ ಹೇಳಲಿಕ್ಕಾಗಲ್ಲ. ಹಲವು ದಿನಗಳ ಹಿಂದೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಬಳಿಕ ನಮ್ಮ ಇಲಾಖೆಗೂ ಕೂಡ ದೂರು ಬಂದಿದೆ. ಈ ದೂರಿನ ಅನ್ವಯ ನಾವು ತನಿಖೆಗೆ ಮುಂದಾಗಿದ್ದು ಒಂದು ಕಮಿಟಿಯನ್ನು ರಚಿಸಲು ಮುಂದಾಗಿದ್ದೇವೆ. ಮಾಂಸ ಮಾರಾಟಕ್ಕೆ ರಾಜ್ಯ ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ಲೈಸೆನ್ಸ್ ಕೊಡೋದಕ್ಕೆ ಬರುವುದಿಲ್ಲ. ಕೇಂದ್ರ FCI ಮಾತ್ರ ಮಾಂಸ ಮಾರಾಟಕ್ಕೆ ಲೈಸೆನ್ಸ್ ಕೂಡ ನೀಡ್ತಾರೆ. ಮಾಂಸದ ಅಂಗಡಿಗೆ ಮಾತ್ರ ರಾಜ್ಯ ಆಹಾರ ಗುಣಮಟ್ಟ ಇಲಾಖೆ ಲೈಸೆನ್ಸ್ ನೀಡಲು ಅವಕಾಶ ಇದೆ. ಹೀಗಾಗಿ ಅಬ್ದುಲ್ ರಜಾಕ್ ರನ್ನ ಕಚೇರಿಗೆ ಕರೆಸಲಾಗಿದೆ. ಲೈಸೆನ್ಸ್ ಸೇರಿದಂತೆ ಡಾಕ್ಯುಮೆಂಟ್ ಅನ್ನ ತಂದು ಇಲಾಖೆಗೆ ನೀಡುವಂತೆ ಕೂಡ ಸೂಚಿಸಲಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.